ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಆದರೆ ಅದೊಂಥರ ನನಗೆ ಅದೇನಂತಾರೆ ಆ ಬೆಂಕಿಯಲ್ಲಿ ನೀವು ಒಂದು ಇದನ್ನು ಮೆಟ್ಟಲಿದ್ದಾಗ ಅದು ಇನ್ನಷ್ಟು ಗಟ್ಟಿ ಆಗುತ್ತಲ್ಲ, ಆ ರೀತಿ ಅದು ನನಗೊಂದು ಅನುಭವ ಆಯಿತು. ಅದರಿಂದ ನನಗೇನೀಗ ಬೇಸರ ಏನಿಲ್ಲ. ಯಾಕೆಂದರೆ ರಾಜಕಾರಣ ಮೇಲೆ ಇವೆಲ್ಲವನ್ನು ನಾವು ಎದುರಿಸಲೇಬೇಕು ಅನ್ನೋ ಒಂದು ಧೈರ್ಯ ಇಟ್ಕೊಂಡೆ ನಾವು ಆ ಒಂದು ಹೆಜ್ಜೆನ ಹಾಕೊಂಡು. ಸೊ ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಂಬರೀಷ್ ಅಂತ ಒಬ್ಬರ ನಾನೇನಂತ ಒಂದು ಗ್ರೇಟ್ ಮ್ಯಾನ್, ಅವ್ರ ಜೊತೆಲಿ ನಾನು ಅಷ್ಟು ವರ್ಷಗಳು ನನಗೆ ಅವ್ರ ಸಂಗಾತಿಯಾಗಿ ಇರುವಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದು. ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಇದ್ದೇ ಇದೆ. ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ. ಸೊ ಎಲ್ಲ ನನಗೆ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಸಿಕ್ಕಿದೆ. ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ. ಅಭಿಷೇಕ್ ಅವರ ನೀವೇನಾದರೂ ಸಲಹೆಗಳು ಕೊಟ್ಟಿಲ್ಲ, ಸಿನಿಮಾ ಡಿಸ್ಕಷನ್ ಮಂಡ್ಯದಿಂದ ಕಣಕ್ಕೆ ಹೇಳ್ತೀರಾ? ಸದ್ಯಕ್ಕೆ ಅದರ ಮಾತುಕತೆ ಏನೋ ನಾವು ಅಂದ್ಕೊಂಡಿಲ್ಲ, ಏನು ಡಿಸ್ಕಷನ್ ಏನು ಆಗ್ತದೆ. ಇದರ ನಡುವೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದಷ್ಟು ಗೊಂದಲಗಳು ಎದ್ದಿದ್ವು. ಡೆವಿಲ್ ಚಿತ್ರದ ಬಗ್ಗೆ ನೀವೇನು ಹೇಳ್ತೀರಾ? ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಒಂದಷ್ಟು ಸಮಸ್ಯೆಗಳು ಅನ್ಬೋಸ್ತಾರೆ. ಅವರಿಗೆ ಒಂದು ಜೈಲಿನೊಳಗೆ ಒಂದಷ್ಟು ಏನೇನೋ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳಿದೆ. ಆ ವಿಚಾರವಾಗಿ ಏನು ಹೇಳ್ತೀರಾ? ಅಲ್ಲ, ಖಂಡಿತ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲರೂ ಹಾರೈಸ್ತೀವಿ. ಈಗ ಒಂದು ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲೇ ಇದ್ದಾರೆ. ಖಂಡಿತ ಸತ್ಯ ಅನ್ನೋದು ಪರ್ಮನೆಂಟಾಗಿ ಶಾಶ್ವತವಾಗಿ ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ. ದೇವರಿದ್ದಾನೆ, ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಆ ಚಿತ್ರನೂ ಈಗ ಎಲ್ಲ ಅವ್ರ ಅಭಿಮಾನಿಗಳು ಎಲ್ಲೂ ಹೋಗಿಲ್ಲ, ಎಲ್ಲರೂ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವೂ ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಕ್ಕೆ. ಖಂಡಿತ ಚೆನ್ನಾಗಿ ಅದು ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ಲ ಬೆಳವಣಿಗೆ ಆದಾಗ ಒಂದೇ ಮಾತು ಅಭಿಮಾನಿಗಳು ಹೇಳ್ತಾ ಇರೋದು, ಅಂಬರೀಷ್ ಅಣ್ಣ ಇದ್ದಿದ್ರೆ ಈ ರೀತಿಯಾದಂಥ ಯಾವುದೇ ಘಟನೆಗಳು ಆಗ್ತಾ ಇರಲಿಲ್ಲ, ಅವರು ಓದೋದಕ್ಕೆ ಈ ರೀತಿಯಾದಂಥ ಘಟನೆಗಳು ಆಗೋದ್ವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಹೇಳ್ತಿದ್ದಾರೆ. ಹಾಗೆ ಹೋಯಿತು. ಇನ್ನು ಅದ್ರ ಬಗ್ಗೆ ನಾವು ಆಗೋಗಿರೋ ಬಗ್ಗೆ ನಾವು ಮಾತಾಡಿ ಈಗ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಮುಂದೆ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲ ಹಾರಿಸೋಣ. ಇಡೀ ಚಿತ್ರತಂಡ ದರ್ಶನ್ ಅವರ ಪ್ರಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಿದ್ದಾರೆ. ಜೊತೆಲಿದ್ದ ಯಾರ್ಯಾರಿದ್ರು ನಿಮ್ಮನ್ನು ಮದರ್ ಇಂಡಿಯಾ ಅಂತ ಪ್ರೀತಿಯಿಂದ ಕರೀತಿದ್ರು. ಕೊನೆವಾಗಲಿ ಅಭಿಯವರಾಗಲಿ ಏನಾದರೂ ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ಸಪೋರ್ಟ್ ಮಾಡ್ತೀರಾ? ಇಲ್ಲ, ಅವ್ರ ಪ್ರಚಾರ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಹಾಗಾಗಿ ನಮ್ಮನ್ನು ಅಂದರೆ ಸಿನಿಮಾ ಪ್ರಚಾರಕ್ಕೆ ಯಾವತ್ತೂ ನಾನು ಡೈರೆಕ್ಟಾಗಿ ಏನು ಇನ್ವಾಲ್ವ್ ಆಗಿರಲ್ಲ. ಖಂಡಿತ ಐ ಎಮ್ ಎ ವೆಲ್ ವಿಷರ್. ಆ ಚಿತ್ರ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ನಮ್ಮ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಮೇಡಮ್, ನೀವೊಬ್ಬ ಕಲಾವಿದೆಯಾಗಿ ನೋಡೋದಾದ್ರೆ ಚಿತ್ರರಂಗಕ್ಕೆ ಸಮರ್ಪಣೆ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.